ದಿ ಫ್ರಂಟ್ ವ್ಯೂ ಆಫ್ ದಿ ಟೆಂಪಲ್. ಅದು ಐಕಾನಿಕ್ ವ್ಯೂಗೋಸ್ಕರ ಹಿಂದ್ಗಡೆ ಹೋಗ್ಬೇಕಾಗತ್ತೆ, ಅಲ್ಲಿ ಹಿಂದ್ಗಡೆಯಿಂದ ವ್ಯೂ ಬರೋದು. ಬಟ್ ಇದು ಫ್ರಂಟ್ ಗೇಟ್, ಒಳಗಡೆ ಹೋಗಮ್ ನೋಡ್ರಿ. ಸೊ ಇಲ್ಲೊಂದು ಟೆಂಪಲ್ ಇತ್ರಿ, ಟೆಂಪಲ್ ನೋಡ್ಕೊಂಡ್ವಿ. ಮತ್ತೆ ಇವಾಗ ಮೇನ್ ಗುಡಿ ಕಡೆ ನಡೆದೆ ನೋಡ್ರಿ. ದಿಸ್ ಇಸ್ ದ ವ್ಯೂ ಹಿಯರ್, ದ ಐಕಾನಿಕ್ ಇಸ್ಕಾನ್ ಟೆಂಪಲ್. ಹಿಯರ್ ಇಸ್ ದ ವ್ಯೂ. ಫೈನಲಿ ಎಷ್ಟು ವರ್ಷ ಆದಾಗ ನೋಡ್ಕೊಂಡು ಡ್ರೀಮ್ ಕಂಪ್ಲೀಟ್ ಆಯ್ತು ನೋಡ್ರಿ ಇವತ್ತ. ಅಲ್ಲೋನ್ ಅದನ್ನು ಮೇನ್ ಟೆಂಪಲ್ ಗೈಸ್. ಇನ್ನು ಒಳಗಡೆ ಹೋಗಿಲ್ಲ, ಒಳಗಡೆ ಹೋಗ್ಬೇಕು ನೋಡ್ರಿ. ಒಳಗೆ ಹೋಗಮ್ಮಿ. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊವೈಡ್ ಅದ ಇಲ್ಲಿ ಒಂದ್ ಸೈಡ್. ಸೊ ಒಳಗಡೆ ವಿಡಿಯೋಗ್ರಫಿ ಮಾಡಪ್ಲೇ ಇಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ತೋರ್ಸತ್ತೀನಿ. ನಾನು ಪಟ ಒಳಗೆ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತೀನಿ. ನೋಡ್ರಿ ಅಲ್ಲಿಂದ ಎಕ್ಸಿಟ್ ಆಗೋ ಟೈಮ್ ಏನಿವ್ರು ಸೆವೆರಲ್ ಆಫ್ ಫುಡ್ ಕೌಂಟರ್ಸ್ ನೋಡ್ಬೋದು ನೋಡ್ರಿ. ಇಲ್ಲಿ ನಿಮ್ಗೆ ಏನಾರ ಹಸು ಆಗಿತ್ತು ಅಂದ್ರೆ ಒಳಗಡೆನೆ ಎಲ್ಲಾ ತಿನ್ಕೋಬಹುದು. ಬೇಕರಿ ಐಟಮ್ ಹಿಡ್ಕೊಂಡು ಕೇಕು, ಜಿಲೇಬಿ, ಸ್ವೀಟು, ಖಾರ, ಗೋಬಿ ಮಂಚೂರಿ ಎಲ್ಲ ಪ್ರತಿಯೊಂದು ಐಟಮ್ಸು ಸಿಗ್ತದೆ ಇಲ್ಲಿ. ನಾನು ಈ ಕಡೆ ಏನಕ್ಕೆ ಹೋಗ್ತೀನಿ, ಈ ಕಡೆ ಪ್ರಸಾದಾಲಯ ಐತಿ. ಸೊ ಪ್ರಸಾದ ಮಾಡಕ್ ಹೊಂಟೀನಿ. ಗುಡಿ ಒಳಗಿನ ಪ್ರಸಾದವೇ ಟ್ರೈ ಮಾಡ್ಬೇಕಲ್ಲ. ಸೊ ಪ್ರಸಾದ ಸಲಿಂದ ಈ ಕಡೆ ಹೊಂಟೀನಿ. ಇಲ್ಲಿ ಬ್ಯೂಟಿಫುಲ್ ವ್ಯೂ ಅದ ನೋಡ್ರಿ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ ಹಿಯರ್ ಪ್ರಸಾದ ಕೊಡತ್ತಾರ ನೋಡ್ರಿ. ಅಲ್ಲಿ ನಾವೇ ಪ್ರಸಾದ ಮುಗಿಸ್ಕೊಂಡು ಡೈರೆಕ್ಟ್ ಹೊರಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಟಯರ್ಡ್ ಆಗತ್ತ. ಫುಲ್ ಕೈದಾಗೆಲ್ಲ ಸಾಮಾನು ಹಿಡ್ಕೊಂಡ್ರೆ ನಾವೇ ಒಂದು ಪ್ರಸಾದ ವಾಟರ್ ಬಾಟಲ್ ತಗೊಂಡಿನಿ ಮನೆ ವಯಸ್ಸಲ್ಲಿಂದ. ಸೊ ಭಾಳ ಹೆವಿ ಆಗತ್ತದ. ಪ್ರಸಾದ ಮಾಡ್ಕೊಂಡು ಸೀದಾ ಹೊರಗೆ ಹೋಗಿ ಸಿಗ್ತೀನಿ. ನಿಮ್ಗೆ ಒಂದು ಸ್ವಲ್ಪ ಬ್ಯೂಟಿಫುಲ್ ವ್ಯೂಸ್ ಎಲ್ಲ ತೋರಿಸ್ಕೊತಾ ನೋಡ್ತಾ ಇರ್ರಿ. ಹಿಯರ್ ಇಸ್ ಅ ಫೋಟೋ ಶೂಟ್ ಪ್ಲೇಸ್ ಗೈಸ್. ಇಲ್ಲಿಂದ ಮಸ್ತ್ ಬರ್ತ ನೋಡ್ರಿ ವ್ಯೂ. ಇಲ್ಲಿ ಪ್ರಸಾದ ಎಲ್ಲ ಏನಿತ್ತಲ್ಲ ಇದು, ಈ ಕಡೆಯಿಂದ ಕೆಳಗೆ ಬಂದಾಗ ಇಲ್ಲಿ ನೀವು ಫೋಟೋ ತೆಕ್ಕೋಬಹುದು. ಹಂಗೆ ಈ ಕಡೆ ಸ್ಟ್ರೇಟ್ ಹೋದ್ರೆ ನೀವು ಫುಟ್ವೇರ್ ಅದು ನೀವು ಬಿಟ್ಟಿರ್ತಾರ ಅಲ್ಲಿ ಹೋಗ್ತಿರಿ ಸೀದಾ. ಆಮೇಲೆ ಈ ಕಡೆ ಪಾರ್ಕಿಂಗ್ ಎಕ್ಸಿಟ್. ಈ ಕಡೆ ಶೂಸ್ ಅದು ತಗೊಂಡು ಮತ್ತೆ ವಾಪಸ್ ನಿಮ್ ಕಾರ್ ಇತ್ತಂದ್ರೆ ವೆಹಿಕಲ್ ಇತ್ತಂದ್ರೆ ಈ ಕಡೆ ಬರಬೇಕು, ಅಥವಾ ಆ ಕಡೆಯಿಂದ ಡೈರೆಕ್ಟ್ ಎಕ್ಸಿಟ್ ಆಗ್ಬೋದು. ಸೊ ಇಲ್ಲಿ ನಾವು ಫೋಟೋ ತಗೊಂಡು 2-3 ನೋಡ್ರಿ ಸಿದ್ದವ್ರು ಟೆಂಪಲ್ ಇಂದ ದರ್ಶನ ಮಾಡ್ಕೊಂಡು ನಾವು ನೋಡ್ರಿ ಹೆಡ್ ಡಾಕ್ಟರ್ ರಾಜ್ಕುಮಾರ್ ರೋಡ್. ಇಲ್ಲಿಂದ ರೈಟಿಗೆ ಹೋದ್ರೆ ವಾಕೇಬಲ್ ಡಿಸ್ಟೆನ್ಸ್ ನಿಮ್ಗೆ ಓರಿಯನ್ ಮಾಲ್ ಸಿಗ್ತದ. ಸೊ ಅಲ್ಲಿ ವಿಸಿಟ್ ಮಾಡಕ್ ನಡೆದಿ ನೋಡ್ರಿ. ಇಲ್ಲಿ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಒಂದು 700 ಮೀಟರ್ಸ್ನಾಗೆ ನಿಮಗೆ ಓರಿಯನ್ ಮಾಲ್ ಸಿಗ್ತದ. ನೀವು ಲೊಕೇಶನ್ ಹಾಕೊಂಡು ಬರ್ಬೋದು. ನಾರೇ ವಾಕ್ ಮಾಡ್ಕೊತ ಹೊಂಟೇನೆ, ಯಾಕಂದ್ರೆ ಸನಿನೇ ಅದ. ನಿಮ್ಗೆ ಏನಾದ್ರು ವಾಕ್ ಮಾಡೋಲ್ಲ ಅಂದ್ರೆ ರ್ಯಾಪಿಡೋ ಮಾಡಿ ಇಲ್ಲಿ ಒಂದು 20-30 ರೂಪೀಸ್ನೇ ಬಿಡ್ತದ. ಸೊ ಓರಿಯನ್ ಮಾಲ್ಗೆ ಹೋಗಿ ನೋಡಮ್ ನಡ್ರಿ ಏನು ಸ್ಪೆಷಾಲಿಟಿ ಅದ. ಹಾಗೆ ಇನ್ನೊಂದೇನಂದ್ರೆ ಈ ರೋಡಿಗೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್. ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಭಾಳ ಜನ ಯೂಸ್ ಮಾಡ್ತಾರೆ. ಆ ಸೋಪಿಂದು ಫ್ಯಾಕ್ಟ್ರಿ ಇದೆ ಇಲ್ಲಿ ನಮ್ಮ ಬೆಂಗಳೂರಾಗ ಇದೆ, ಇದೇ ಪ್ಲೇಸ್ನಲ್ಲಿ. ಸೊ ಇಲ್ಲಿ ಮ್ಯಾಲೆ ನೋಡ್ಬೇಕಿರೋ ನೀವು ಬಿಲ್ ಬೋರ್ಡ್, ಇಲ್ಲೇ ಲೆಫ್ಟಿಗೆ ಐತಿ ಅದು ಫ್ಯಾಕ್ಟ್ರಿ. ಸೊ ಇವಾಗ ಫಸ್ಟ್ ಓರಿಯನ್ ಮಾಲ್ಗೆ ಹೋಗಮ್ಮಿ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಮ್ ನೋಡ್ರಿ. ಫ್ಯಾಕ್ಟ್ರಿ ಗಮ್ ಅಲ್ಲತ್ ನೋಡ್ರಿ. ಮೈಸೂರು ಸ್ಯಾಂಡಲ್ ಸೋಪಿಂದು ಸ್ಮೆಲ್ಲ ಇಲ್ಲೇ ಐತಿ ನೋಡ್ರಿ ರೋಡಿಗೆ ಅದು ಫ್ಯಾಕ್ಟ್ರಿ.